ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಇಲ್ಲಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಇದು ಎಣ್ಗಾಯಿ ಅಂತಾರೆ, ಬದನೆಕಾಯಿ ಕರಿ ಕೂಡ ಅಂತಾರೆ. ಎಣ್ಗಾಯಿ ಮಾಡೋದಕ್ಕೆ ಒಂದು 4 ಬದನೆಕಾಯಿ ತಗೊಂಡಿದ್ದೀನಿ. ಈ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ಈ ಬದನೆಕಾಯಿಗೆ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಬದನೆಕಾಯಿ. ಅದಕ್ಕೆ ಪಕ್ಕನೇ ನೀರು ಇಟ್ಕೊಂಡಿದ್ದೀನಿ. ಬದನೆಕಾಯಿ ಈ ರೀತಿ ಕಟ್ ಮಾಡಿ ನೋಡ್ಕೊತಾ ಇದ್ದೀನಿ, ಒಳಗಡೆ ಏನಾರು ಹುಳ ಆಯ್ತಾ ಅಂತ. ಕ್ಲೀನಾಗಿ ಈ ರೀತಿ ನೋಡ್ಕೋಬೇಕು. ಬದನೆಕಾಯಿ ಅಂತೂ ಚೆನ್ನಾಗಿರೋದು ತಗೋಬೇಕು, ಎಳೆ ಬದನೆಕಾಯಿ ತಗೋಬೇಕು ಎಣ್ಗಾಯಿ ಮಾಡೋದಕ್ಕೆ, ಅವಾಗೆ ಎಣ್ಗಾಯಿ ಚೆನ್ನಾಗಿ ಬರೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತೀನಿ. ಎಣ್ಗಾಯಿ ಮಾಡೋದ್ರಿಂದ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಬದನೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ. ಹಾಕ್ಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹುರ್ಕೋಬೇಕು. ಈ 2 ನಿಮಿಷ ಹುರಿಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ, 1-2 ಸ್ಪೂನ್ ತೆಂಗಿನಕಾಯಿ ತುರಿ, 1-2 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಇದನ್ನು ನಾನಿಲ್ಲಿ 4 ಬದನೆಕಾಯಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ನೋಡಿ. ಈ ರೀತಿ ರುಬ್ಕೊಂಡ್ರೆ ಸಾಕು. ಇವಾಗ ಬದನೆಕಾಯಿ ಒಂದು ಸೈಡು ಒಂದು 2 ನಿಮಿಷ ಬೆಂದೈತೆ ಲೋ ಫ್ಲೇಮಲ್ಲಿ. ಇನ್ನೊಂದು ಸೈಡು ಅದೇ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಅದೇ ಥರ ಬೇಯಿಸ್ಕೊತೀನಿ. ಇದಕ್ಕೆ ಉಪ್ಪು ಫಸ್ಟೇ ಹಾಕೋದ್ರಿಂದ ಬದನೆಕಾಯಿ ತಿನ್ಬೇಕಾದ್ರೆ ಸಪ್ಪೆ ಅಂತ ಅನಿಸಲ್ಲ. ಅದಕ್ಕೆ ಇವಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಕ್ಯಾಪ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದಾಗೈತೆ. ಈ ರೀತಿ ಬೆಂದಿರಬೇಕು ಬದನೆಕಾಯಿ. ಈ ರೀತಿ ಎಣ್ಣೆಲಿ ಬೆಂದರೆ ಬದನೆಕಾಯಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಮ್ಗೆ ಒಳಗಡೆ ಹಸೆ ಅಂತ ಅನಿಸಲ್ಲ ನಮ್ಗೆ ತಿನ್ಬೇಕಾದ್ರೆ. ಈ ರೀತಿ ಎಣ್ಣೆಲಿ ಹುರ್ಕೊಂಡು ಬದನೆಕಾಯಿ ಮಾಡೋದ್ರಿಂದ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು 1 ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲಿ. ಹಸೆ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊತೀನಿ. ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತೀನಿ. 1.5 ಸ್ಪೂನ್ ಐತೆ ಧನಿಯಾ ಪೌಡ್ರು, 1 ಸ್ಪೂನು ಮೆಣಸಿನ್ಕಾಯಿ ಪೌಡ್ರು, 1/4 ಟೀ ಸ್ಪೂನು ಅರಿಶಿನ ಪೌಡ್ರು, ಒಂದು ಅರ್ಧ ಸ್ಪೂನು ಗರಂ ಮಸಾಲ. ಇದನ್ನು ಅಷ್ಟೇ ಎಣ್ಣೆನಲ್ಲೇ ಕ್ಲೀನಾಗಿ ಹುರ್ಕೋಬೇಕು. ಈ ಮಸಾಲ ಎಲ್ಲ ಎಣ್ಣೆನಲ್ಲಿ ಹುರಿಯೋದ್ರಿಂದ ಗ್ರೇವಿ ಕಲರು ಚೆನ್ನಾಗಿ ಬರುತ್ತೆ. ನೀರು ಹಾಕೋಕ್ಕಿಂತ ಮುಂಚೆ ಎಣ್ಣೆಯಲ್ಲಿ ಈ ರೀತಿ ಹುರ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಗ್ರೇವಿದು ಕಲರು. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಎಣ್ಣೆ ಕೂಡ ಬಿಟ್ಕೊಡುತ್ತೆ ನೋಡಿ. ಮಸಾಲನ ಸ್ವಲ್ಪ ಎತ್ತಿ ಬದನೆಕಾಯಿ ಒಳಗಡೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಒಳಗಡೆ ಕೂಡ ಮಸಾಲೆ ಹೋಗಿ ನಮ್ಗೆ ತಿನ್ಬೇಕಾದ್ರೆ ಕ್ಲೀನಾಗಿರುತ್ತೆ, ಉಪ್ಪು ಖಾರ ಅಲ್ಲ. ಅದಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ ಒಳಗಡೆ. ಮಸಾಲೆಯನ್ನು ಬದನೆಕಾಯಿ ಒಳಗಡೆ ನಾನು ಕಟ್ ಮಾಡಿದ್ನಲ್ಲ ಆ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ತುಂಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾರೆ. ಅದನ್ನು ಮಾಡ್ಬೋದು, ಮತ್ತು ಈ ಥರ ಕೂಡ ಮಾಡ್ಕೋಬೋದು. ಎರಡೂ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ನಾನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು ಇಲ್ಲಿ. ಎಣ್ಗಾಯಿ ಸ್ವಲ್ಪ ಗಟ್ಟಿ ಇರಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 4-5 ನಿಮಿಷ ಕ್ಲೀನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ಥರ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಟೇಸ್ಟ್ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಕಮ್ಮಿ ಇತ್ತು ಉಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇಷ್ಟು ರೆಡಿ ಆಗೈತೆ. ಇವಾಗ ಬದನೆಕಾಯಿ ಅಷ್ಟೇ ಕ್ಲೀನಾಗಿ ಬೆಂದೈತೆ. ಇದನ್ನು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ಎಣ್ಣೆ ಬಿಡಬೇಕು, ಮತ್ತು ಇನ್ನು ಸ್ವಲ್ಪ ಗಟ್ಟಿಯಾಗಬೇಕು. ಅದಕ್ಕೆ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಎಣ್ಣೆ ಕೂಡ ಬಿಟ್ಟೈತೆ, ಮಸಾಲೆನೂ ಅಷ್ಟೇ ಗಟ್ಟಿ ಆಗೈತೆ. ಎಣ್ಗಾಯಿಗೆ ಈ ಥರ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪಾತ್ರೆಗೆ ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ.
ಇದಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಚಪಾತಿ ಎಲ್ಲನೂ ತಿನ್ಬೋದು, ದೋಸೆನೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.